ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಲಂದನಾಥ್. ಇವತ್ತು ಯಾವ ಬಗ್ಗೆ ಇದ್ರ ಬಗ್ಗೆ ವಿಡಿಯೋ ಮಾಡತ್ತೇನೆ ಅಂತಂದ್ರೆ ನಂದು ಆಲ್ರೆಡಿ ಟೈಟಲ್ ನೋಡಿರ್ಬೇಕು ನೀವು. ಇದ್ರ ಬಗ್ಗೆ ವಿಡಿಯೋ ಮಾಡತ್ತೇನೆ ಅಂತೇಳಿ ಅದು ಯಾವುದಂತಂದ್ರೆ ಆಪರೇಷನ್ ಸಿಂಧೂರ್. ಅದ್ರ ಮೇಲೆ ಒಂದು ಸಾಂಗ್ ಬಂದೈತಿ, ಸಾಂಗ್ ಮಾಡಿದ್ದಾರೆ. ಆ ಸಾಂಗ್ ಆಪರೇಷನ್ ಸಿಂಧೂರ್ ಮಸ್ತ್ ಐತಿ. ನಮಗಂತೂ ಸಾಂಗ್ ಭಾಳ ಕೇಳ್ತೆ. ಯಾಕಂತಂದ್ರೆ ಆಗಬಾರಂಥ ಒಂದು ಘಟನೆ ನಮ್ಮ ಈ ಒಂದು ಜಮ್ಮು ಕಾಶ್ಮೀರ ಆಯ್ತು. ಪಹಲ್ಗಾಮನೊಳಗೆ ಆದಾಗ ಭಾಳ ಬೇಸರವಾಯ್ತು ನಮಗೆ. ಆ ಒಂದು ಹೆಣ್ಮಕ್ಳು ಇಟ್ಕೊಂಡು ಅವ್ರಿದ್ರೆ ಅವ್ರ ಪತಿಯವನ್ನ ಗಂಡನನ್ನು ಕೊಲೆ ಮಾಡೋದು ಆಗಲಿ ನೋಡಿ ನಮಗೆಲ್ಲರಿಗೆ ಕಣ್ಣೀರು ಬಂದ್ಬಿಟ್ಟು ಕಣ್ಣೀರಾಯ್ತು. ದುಃಖ ಭಾಳ ಅನುಭವಿಸಿವಿ ನಾವು. ಆ ಒಂದು ಆದಂಥ ಘಟನೆ ನೆನೆಸ್ಕೊಂಡ್ರೆ ಈಗಾದ್ರೂ ಕಣ್ಣಾನೇ ಬರ್ತಾವೆ. ಪ್ರತಿಯೊಬ್ಬರು ಈ ಥರ ಒಂದು ಆಗಬಾರ್ದಾಗಿತ್ತು. ಈ ಒಂದು ಟೆರರಿಸ್ಟ್ ಅಟ್ಯಾಕ್ ಮಾಡಿ ನಮ್ಮ ಪೂರ ಇಂಡಿಯಾದ ದುಃಖದಲ್ಲಿ ನಾವು ಆ ಒಂದು ದಿನ ನೆನೆಸ್ಕೊಂಡ್ರೆ ಈಗಾದ್ರೂ ಕಣ್ಣಾನೇ ಬರ್ತಾವೆ. ಸೊ ಅದರ ಆಗಿದ್ದ ಘಟನೆ ಆಗಿ ಹೋಯ್ತು. ಬಟ್ ಅದನ್ನು ನಾವು ಸೇಡಿ ತೀರಿಸ್ಕೋಬೇಕಂತಂತೇಳಿ ನಮ್ಮ ಇಂಡಿಯನ್ ಆರ್ಮಿ ಪಹಲ್ಗಾಮ್ ಅಟ್ಯಾಕ್ ಆಗಿದ್ದ ಮೇಲೆ ಒಂದು ಇಂಡಿಯನ್ ಆರ್ಮಿ ಒಂದು ಅಟ್ಯಾಕ್ ಮಾಡಿದ್ರು ಪಾಕಿಸ್ತಾನ ಮೇಲೆ, ಆಪರೇಷನ್ ಸಿಂಧೂರ್ ಅಂತೇಳಿ. ಅದು ಇಬ್ಬರು ಲೇಡೀಸ್ ಮಾಡಿದ್ರು. ಯಾರಂತ ಕಲ್ನಲ್ ಸೋಫಿಯಾ ಖುರೇಶಿ ಆಫ್ ದ ಇಂಡಿಯನ್ ಆರ್ಮಿ ಮತ್ತೆ ವಿಂಗ್ ಕಮಾಂಡರ್ ऑपरेशन सिंदूर ಯಮಿಕಾ ಸಿಂಗ್ 22 अप्रैल को पहलगाम में ಇಂಡಿಯನ್ ಏರ್ ಫೋರ್ಸ್ विभत्स आतंकवादी हमले ಇವರು ಇಬ್ರು ಸೇರಿ मासूम ಲೇಡೀಸ್ नागरिकों ಆಪರೇಷನ್ ಸಿಂಧೂರ್ न्याय ಮಾಡಿದ್ರು. देने के लिए लॉन्च किया गया था. ಆಪರೇಷನ್ ಸಿಂಧೂರ್ ಅದು 9 टेररिस्ट ರಾತ್ರಿ कैंप्स को टारगेट किया ಮಾಡಿದಾರೆ. और पूरी ರಾತ್ರಿನ तरह ಮಾಡಿದಾರೆ. से बर्बाद किया गया. ಸಿಡಿ ತೋರಿಸಿ. ಅದು ಇಬ್ಬರು ಹೆಣ್ಣು ಮಕ್ಕಳು. पिछले ಅಲ್ಲಿ ಒಂದು ನಡೆದಂಥ ಘಟನೆ ಏನಾಗಿತ್ತಲ್ಲ, ಹೆಣ್ಮಕ್ಳು ಇಟ್ಕೊಂಡು ಏನವ್ರು ಗಂಡಂತರಿಗೆ ಇದು ಮಾಡಿದ್ರಲ್ಲ, ಆ ಒಂದು ಸಿಂಧೂರನ್ನ ಎಷ್ಟು ಅಳಿಸಿದ್ರಲ್ಲ, ಅದ ಪ್ರಕರಣ ಸೇಮ್ ಕಲ್ನಲ್ ಸೋಫಿಯಾ ಮತ್ತು ವಿಂಗ್ ಕಮಾಂಡರ್ ಯಮಿಕಾ ಸಿಂಗ್ ಅವರ ಆಪರೇಷನ್ ಸಿಂಧೂರ್ ಅಂತೇಳಿ ರಾತ್ರಿನ ಹೋಗಿ ದಾಳಿ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. ಅವ್ರು ಎಷ್ಟೋ ಪ್ರಯತ್ನ ಪಟ್ಟರು ನಮಗೇನು ಮಾಡೋಕ್ಕಾಗಲಿಲ್ಲ. ಸೋಫಿಯಾ ಖುರೇಶಿ ಅವ್ರು ಮತ್ತು ಯಮಿಕಾ ಸಿಂಗ್ ಅವರ ಆ ಒಂದು ಏರ್ಫೋರ್ಸಿಂದ ಅವ್ರ ಮೇಲೆ ದಾಳಿ ಮಾಡಿ ಹಾನಿ ಮಾಡಿದ್ರು, ಭಾಳ ಹಾನಿ ಮಾಡಿದ್ರು. ಅವ್ರಿಗೆ ಒಂದು ಇಂಡಿಯಾ ಅನ್ನೋದು ಏನು ತೋರಿಸಿದ್ರು, ಇಂಡಿಯನ್ ಆರ್ಮಿ ಅನ್ನೋದು ತೋರಿಸಿದ್ರು. ಸೊ ಹ್ಯಾಟ್ಸ್ ಆಫ್ ಸೋಫಿಯಾ ಖುರೇಶಿ ಮತ್ತು ಯಮಿಕಾ ಸಿಂಗ್ ಅವ್ರಿಗೆ ಹ್ಯಾಟ್ಸ್ ಆಫ್. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಅದ್ರ ಮೇಲೆ ಒಂದು ಸಾಂಗ್ ಬರ್ತಿದ್ದಾರೆ. ಅದ್ರ ಮೇಲೆ ಒಂದು ಸಾಂಗ್ ಬಂದೈತೆ. ಸಾಂಗ್ ಮಾತ್ರ ಅನ್ನೋದೈತೆ. ನಾನು ನಿನ್ನೆ ಬಂದಿದ್ದೆ, ನಾನು ನಿನ್ನೆ ನೋಡೀನಿ. ಆ್ಯಕ್ಚುಲಿ ನಿನ್ನೆ ನೋಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕು ಅನಿಸ್ತು. ಸೊ ಹೀಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೀನಿ. ಮಸ್ತ್ ಐತಿ, ಚಲೋ ಐತಿ ಸಾಂಗ್ ಅಂತೂ. ನೋಡ್ರಿ, ಯಾರು ನೋಡಲಿಲ್ಲ ದಯವಿಟ್ಟು ಆ ಸಾಂಗ್ ನೋಡ್ರಿ. ಹೆಮ್ಮೆ ಪಡುವಂಥ ಒಂದು ಸಾಂಗ್. ಭಾಳ ನಮ್ಮ ಇಂಡಿಯನ್ ಆರ್ಮಿ ದೊಡ್ಡ ಸೆಲ್ಯೂಟ್. ಅದು ಸಾಂಗ್ ಟಿ ಸೀರೀಸ್ನಲ್ಲಿ ಬಿಟ್ಟಾರೆ, ಆಪರೇಷನ್ ಸಿಂಧೂರ್ ಸಾಂಗ್. ಮ್ಯೂಸಿಕ್ ಅದು ಕೊಟ್ಟಿದ್ದಂಥ ಮೀಟ್ ಬ್ರೋಸ್ ಸಿಂಗ್, ಅದಕ್ಕೆ ಸಿಂಗರ್ ಸುಖೇಂದ್ರ ಸಿಂಗ್, ಮೀಟ್ ಬ್ರೋಸ್ ಮತ್ತು ಆಕಾಂಕ್ಷಾ ಶರ್ಮಾ ಈ ಒಂದು ಸಾಂಗನ್ನು ಹಾಡಿದ್ದಾರೆ. ಸಾಂಗ್ ನೇಮ್ ದೇಶ್ ಕಾ ಯಾರೋ. ಆಮೇಲೆ ಇದು ವಿಡಿಯೋ ಇರೋದು 4 ನಿಮಿಷ ಸಾಂಗ್ ಐತಿ. ನಮಗಂತೂ ಭಾಳ ಆಗತ್ತೆ. ದಯವಿಟ್ಟು ಯಾರು ನೋಡಲ್ಲ ಈ ಒಂದು ಸಾಂಗನ್ನು ನೋಡ್ರಿ, ಹೆಮ್ಮೆ ಪಡುವಂಥ ವಿಚಾರ. ಆಲ್ರೆಡಿ ಎಲ್ಲದರಲ್ಲೂ ಬಿಟ್ಬಿಟ್ಟಿದ್ದಾರೆ. ಆ್ಯಪಲ್ ಮ್ಯೂಸಿಕ್ ಆಗಲಿ, ಏನೇನು ಮ್ಯೂಸಿಕ್ ಅದವಲ್ಲ ಅಲ್ಲೆಲ್ಲನೂ, ಯೂಟ್ಯೂಬ್ ಆಗಲಿ, ಮ್ಯೂಸಿಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ಇಲ್ಲಿ ಎಲ್ಲದರಲ್ಲಿ ಈ ಸಾಂಗ್ ಎಲ್ಲ ಆಗ್ತೈತಿ. ದಯವಿಟ್ಟು ನೋಡ್ರಿ, ಕೇಳ್ರಿ. ಕೇಳುವಾಗ ಒಂಥರ ಆ ಒಂದು ಮಜಾನೇ ಬೇರೆ ಇರ್ತೈತಿ. ಕೇಳುವಾಗ ಒಂಥರ ನೆಮ್ಮದಿಯನ್ನು ಸಿಗತೈತಿ. ಅಷ್ಟು ಚೆನ್ನಾಗಿ ಒಂದು ಸಾಂಗನ್ನು ಹಾಡಿದ್ದಾರೆ. ನಮಗೂ ಕೇಳ್ಬೇಕು ಅನ್ನಿಸ್ತು.
ಕೇಳ್ಬೇಕು ಅನಿಸ್ತೈತಿ ಎಲ್ಲರ ಒಂಥರ ಇದು ಹೆಂಗೈತೆ ಅಂದ್ರೆ ಸಾಂಗ್ ಒಂಥರ ನಮ್ದು ರಾಷ್ಟ್ರಗೀತೆ ಹೆಂಗೈತಲ್ಲ, ರಾಷ್ಟ್ರಗೀತೆ ಆಗಿರ್ಬೋದು, ಒಂಥರ ನ್ಯಾಷನಲ್ ಆ್ಯಂಥಮ್ ಹೆಂಗೈತಲ್ಲ ಆ ಟೈಪ್ ಒಂದು ಸಾಂಗ್ಸ್ ಐತಿ. ಆ ಟೈಪ್ ಒಂದು ಬರೆದಿದ್ದಾರೆ. ಪೆಹಲ್ಗಾಮ್ದಲ್ಲಿ ಆದ ಘಟನೆ ಎಲ್ಲ ಹಿಡ್ಕೊಂಡು ಅದನ್ನೆಲ್ಲನೂ ಸೇರಿಸಿ ಒಂದು ಬರೆದಿದ್ದಾರೆ ಆಪರೇಷನ್ ಸಿಂಧೂರ ಅಂತೇಳಿ. ಸಾಂಗ್ ಅಂತೂ ಭಾಳ ಚಲೋ ಆಗೈತಿ. ನಮಗಂತೂ ಭಾಳ ಆಗತ್ತೆ ಸಾಂಗ್. ಚೆನ್ನಾಗಿ ಮೂಡಿ ಬಂದೈತಿ, ಭಾಳ ಚೆನ್ನಾಗಿ ಮೂಡಿ ಬಂದೈತಿ. ದಯವಿಟ್ಟು ಯಾರು ಈ ಸಾಂಗ್ ನೋಡಿಲ್ಲ ನೋಡಿರಿ. ಇಂಡಿಯನ್ ಆರ್ಮಿ ಹ್ಯಾಟ್ಸ್ ಆಫ್. ಓಕೆ, ಥ್ಯಾಂಕ್ ಯು ಗೈಸ್. ಇಷ್ಟೇ ಹೇಳಬೇಕಾಗಿತ್ತು ಇದ್ರ ಬಗ್ಗೆ. ಸ್ವಲ್ಪ ಒಂದು 2-3 ನಿಮಿಷ ಮಾತಾಡ್ಬೇಕಂತ ನನಗೆ ಭಾಳ ಅನ್ಸತೈತೆ, ಅದಕ್ಕೆ ಮಾಡೇನಿ. ಸೊ ಇದ್ರೊಳಗೆ ಏನೋ ತಪ್ಪೇನಿದ್ರೆ ಕ್ಷಮಿಸಿ. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ. ಬಾಯ್.